ಸುಮಾರು ಜನ ಏನಾದ್ರು ಮಾಡ್ಬೇಕು ಅಂತಿರ್ತಾರೆ ಬಿಸ್ನೆಸ್, ಆಮೇಲೆ ಕಾಂಪಿಟೇಷನ್ ಅಂತ ಮಾಡೋದೇ ಇಲ್ಲ. ನಾನು ಮೊನ್ನೆ ಜಿಮ್ಮಿಗೆ ಹೋದಾಗ ಅಲ್ಲಿ ಟ್ರೈನರ್ ಕೇಳ್ತಾ ಇದ್ದ ನನ್ಗೆ, ನಾನು ಏನಾದ್ರು ಮಾಡ್ಬೇಕು, ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂತ. ನಾನು ಹೇಳ್ದೆ ಕಾಂಟೆಂಟ್ ಕ್ರಿಯೇಷನ್ ಮಾಡು, ಹೇಗಿದ್ರು ಒಳ್ಳೆ ಬಾಡಿ ಇದೆ, ಜಿಮ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡು ಅಂತ. ಅವನೇನ್ ಹೇಳ್ದ ಅಂದ್ರೆ, ಇಲ್ಲ ಯಾರು ನೋಡಿದ್ರೆ ಕಾಂಟೆಂಟ್ ಕ್ರಿಯೇಟರ್ಸ್ ಇವಾಗ ಎಲ್ಲರೂ ಇನ್ಫ್ಲುಯೆನ್ಸರ್ಸ್, ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ. ನಾನು ಅವನಿಗೆ ಡೈರೆಕ್ಟ್ ಆಗಿ ಏನು ಹೇಳೋಕ್ ಹೋಗಿಲ್ಲ. ನಾ ಮನ್ಸಲ್ಲೇ ಅನ್ಕೊಂಡೆ, ಇವರೆಲ್ಲ ಏನಕ್ಕೆ ಕಾಂಪಿಟೇಷನ್ ಅಂತ ಸ್ಟಾರ್ಟ್ ಮಾಡಲ್ಲ ಅಂತ. ಯಾಕಂದ್ರೆ ಕಾಂಪಿಟೇಷನ್ ಆಕ್ಚುಲಿ ಒಳ್ಳೇದು. ನಮಗೆ ಚಿಕ್ಕ ಇರುತ್ತಾ ನಮಗೆ ಏನು ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಕಾಂಪಿಟೇಷನ್ ಕೆಟ್ಟದು ಅಂತ. ಬಟ್ ಆಕ್ಚುಲಿ ಕಾಂಪಿಟೇಷನ್ ತುಂಬಾ ಒಳ್ಳೇದು. ಕಾಂಪಿಟೇಷನ್ ಇಂದನೇ ಈ ಜಗತ್ತಲ್ಲಿ ಸುಮಾರು ಒಳ್ಳೇದು ಇನ್ವೆಂಟ್ ಆಗಿದೆ. ಇವಾಗ ನೀವು ಏನೇ ಇನ್ವೆನ್ಷನ್ ನೋಡಿರ್ಬೋದು, ವರ್ಲ್ಡ್ ವಾರ್ ಆಮೇಲೆ ಕಾಂಪಿಟೇಷನ್ ಇಂದನೇ ಆಗಿರೋದು. ಪೆನ್ಸಿಲಿನ್, ಆಮೇಲೆ ರೇಡಾರ್, GPS, ಇಂಟರ್ನೆಟ್, ಆಮೇಲೆ ಎಲೆಕ್ಟ್ರಿಕ್ ಕಾರ್ಸ್, ಆಮೇಲೆ ಏನು USA ಮತ್ತೆ ರಷ್ಯಾ ಮಧ್ಯೆ ಕೋಲ್ಡ್ ವಾರ್ ನಡೀತಿತ್ತು, ಅವಾಗಲೇ ಮೂನ್ ಲ್ಯಾಂಡಿಂಗ್ ಆಗಿತ್ತು. ಸೊ ಹಲವಾರು ಇನ್ವೆನ್ಷನ್ಸ್ ಆಕ್ಚುಲಿ ಕಾಂಪಿಟೇಷನ್ ಇಂದನೇ ಆಗಿರೋದು. ಸೊ ಹಾಗಾಗಿ ನೀವು ಏನಾದ್ರೂ ಮಾಡಬೇಕು ಅಂತಿದ್ರೆ, ಸೊ ಅದಕ್ಕೆ ಕಾಂಪಿಟೇಷನ್ ಇದೆ ಅಂದ್ರೆ ನೀವು ತಿಳ್ಕೊಬೇಕು, ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಅಂತ ಅರ್ಥ. ಸೊ ಅದು ವರ್ತ್ ಡೂಯಿಂಗ್ ಅಂತ ಅರ್ಥ, ಕಾಂಪಿಟೇಷನ್ ಇದೆ ಅಂದ್ರೆ. ಮತ್ತೆ ಅದ್ರಲ್ಲಿ ಕಾಂಪಿಟೇಷನ್ ಇಲ್ಲ ಅಂದ್ರೆ ಅದು ಮಾಡಿ ಏನ್ ಯೂಸ್ ಇಲ್ಲ ಅಂತ, ಯಾಕಂದ್ರೆ ಅದಕ್ಕೆ ಡಿಮ್ಯಾಂಡೇ ಇಲ್ಲ ಅಂತ ಅರ್ಥ. ಸೊ ಹಾಗಾಗಿ ಕಾಂಪಿಟೇಷನ್ ಇಸ್ ಆಲ್ವೇಸ್ ಗುಡ್.